ನಿಮಗೆ ಲಡಾಖಿನ ಹಾರರ್ ಸ್ಟೋರಿ ಬಗ್ಗೆ ಗೊತ್ತಾ? ಅಥವಾ ಆ ಲಡಾಖಲ್ಲಿ ಒಬ್ಬ ವ್ಯಕ್ತಿ ಊಟ ನೀರು ಕೇಳ್ಕೊಂಡ್ ಬರ್ತಿರ್ತಾನಂತಲ್ಲ, ಅವನ ಬಗ್ಗೆ ಏನಾದರೂ ಗೊತ್ತಾ? ನನಗಂತೂ ಈ ಸ್ಟೋರಿ ಕೇಳಿ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಯಾಕಂದರೆ ಆ ಸ್ಟೋರಿ ಅಷ್ಟು ಭಯಾನಕವಾಗಿದೆ. ಅದ್ರ ಬ್ಯಾಕ್ ಸ್ಟೋರಿ ಕೇಳಿದ್ರೆ ನೀವಂತೂ ಭಯ ಬೀಳೋದು ಗ್ಯಾರಂಟಿ. ಸ್ಟೋರಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮ್ಗೆ ಇವಾಗ ಹೇಳ್ತಾ ಇರೋ ಸ್ಟೋರಿ ಬಂದ್ಬಿಟ್ಟು ಘಾಟಾ ಲೂಪ್ಸ್ ಅಂತ ಒಂದು ಹಿಲ್ ಸ್ಟೇಷನ್ ಥರ ಇದೆ. ಅದ್ರ ಬಗ್ಗೆ ಅದು ಮನಾಲಿ ಮತ್ತೆ ಲಡಾಖ್ ಮಧ್ಯ ಹೋಗುವಾಗ ಸಿಗುತ್ತೆ. ಆ ರೋಡು ಏನಕ್ಕೆ ತುಂಬಾ ಕ್ರೀಪಿ ಮತ್ತೆ ತುಂಬಾ ಸ್ಕೇರಿ ಅಂತ ಅಂದ್ರೆ ಅದ್ರ ರೋಡು ತುಂಬಾ ಅಪ್ಪು ಡೌನ್ಸು, ಹಳ್ಳ ದಿಣ್ಣೆ ಮತ್ತೆ ಶಾರ್ಪ್ ಕಾರ್ನರ್ಸ್ ಗಳಿಂದ ತುಂಬಿದೆ. ನಮ್ಮ ಕರ್ನಾಟಕಕ್ಕೆ ಹೇಗೆ ಆಗುಂಬೆ ಇದೆಯೋ, ಘಾಟ್ ಸೆಕ್ಷನ್ಸ್ ಗಳಿದೆಯೋ, ಅದೇ ತರ ಆ ಘಾಟಾ ಲೂಪ್ಸ್ಗೆ ಹೇಳ್ತಾರೆ. ಆ ಘಾಟಾ ಲೂಪ್ಸ್ ರೋಡಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಯಾರು ಪ್ರೆಡಿಕ್ಟ್ ಕೂಡ ಮಾಡಕ್ಕಾಗಲ್ಲ ಅಂತಾರೆ. ಆ ರೋಡು ಏನಕ್ಕಷ್ಟು ಡೇಂಜರಸ್ ಅಂತ ನಾನು ಹೋಗ್ತಾ ನಿಮ್ಗೆ ಹೇಳ್ತಾ ಬರ್ತೀನಿ. ಆ ಊರಿನ ಜನರು 2 ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ಏನಕ್ಕೆ ಆ ರೋಡ್ ಅಷ್ಟು ಕ್ರೀಪಿ ಮತ್ತೆ ಅಷ್ಟು ಸ್ಕೇರಿ ಮತ್ತೆ ಅಷ್ಟು ಡೇಂಜರಸ್ ಅಂತ. 2 ಸ್ಟೋರಿಲಿ ನಾನು ಇವತ್ತು ನಿಮ್ಗೆ ಒಂದು ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ಆ ಸ್ಟೋರಿ ಸ್ಟಾರ್ಟ್ ಆಗೋದು ಒಬ್ಬ ಟ್ರಕ್ ಡ್ರೈವರ್ ಇಂದ. ಬೇರೆ ಊರಿಂದ ಆ ಲಡಾಖ್ ಮತ್ತೆ ಮನಾಲಿ ಮಧ್ಯ ಆ ರೋಡಲ್ಲಿ ಹೋಗ್ತಾ ಇರ್ತಾನೆ. ಆ ರೋಡಲ್ಲಿ ಅವನು ಗೂಡ್ಸ್ ನ ಡೆಲಿವರ್ ಮಾಡ್ಬೇಕಾಗಿರುತ್ತೆ. ಆ ಕಾರಣದಿಂದ ಅವನು ಲೂಪ್ಸ್ ರೋಡಲ್ಲಿ ಹೋಗ್ತಾ ಇರ್ತಾನೆ. ಆಗ ಚಳಿಗಾಲ, ಇವಾಗ ಹೇಗೆ ಡಿಸೆಂಬರ್ ಇದೆಯೋ ಅದೇ ತರ ಅವಾಗ ಚಳಿ ಸೀಸನು, ಸ್ನೋ ಎಲ್ಲ ಬೀಳ್ತಾ ಇರುತ್ತೆ ಮತ್ತೆ ಫುಲ್ಲು ಕೋಲ್ಡ್ ಆಗಿರುತ್ತೆ. ಆ ಸೀಸನ್ ಅಲ್ಲಿ ಅವನು ಗೂಡ್ಸ್ ಡೆಲಿವರ್ ಮಾಡಕ್ಕೆ ಒಬ್ನೇ ಟ್ರಕ್ ಅಲ್ಲಿ ಹೋಗ್ತಾ ಇರ್ತಾನೆ. ಒಂದು ಟೈಮ್ ಬರುತ್ತೆ ಟ್ರಕ್ ಡ್ರೈವರ್ಗೆ, ಏನಂತ ಅಂದ್ರೆ ಅಪ್ನ ಹತ್ತಿಸ್ಬೇಕಾಗಿರುತ್ತೆ. ಅಪ್ಪು ಹತ್ತಿಸ್ತಾ ಇದ್ದಂಗೆ ಇನ್ನೇನು ರೀಚ್ ಆಗ್ಬೇಕು ಅಷ್ಟ್ರಲ್ಲಿ ಅವನು ಗೊತ್ತಾಗುತ್ತೆ ಈ ಗಾಡಿ ಇನ್ನ ಮುಂದೆ ಹತ್ತಲ್ಲ ಅಂತ. ಅವಾಗ ಅಲ್ಲೇ ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ ಗಾಡಿನ ನಿಲ್ಸಿ ಗಾಡಿಯಿಂದ ಟ್ರಕ್ ಡ್ರೈವರು ಕೆಳಗಡೆ ಇಳಿತಾನೆ. ಗಾಡಿಯಿಂದ ಕೆಳಗಡೆ ಇಳ್ದಾದ್ಮೇಲೆ ಅವನು ಬ್ರೇಕ್ ಹಾಕಿರ್ತಾನೆ. ಆದ್ರೆ ಅವನ್ ಟ್ರಕ್ ಅಲ್ಲಿ ತುಂಬಾ ಗೂಡ್ಸು, ಅವನ್ ಟ್ರಕ್ ತುಂಬಾ ತುಂಬಿರ್ತಾನೆ ಐಟಮ್ಗಳನ್ನ. ಅದರಿಂದ ಆ ಟ್ರಕ್ಕು ಹಿಂದೆ ಹೋಗ್ಬಿಡುತ್ತೇನೋ ಅನ್ನೋ ಕಾರಣಕ್ಕೆ ಅವನು ಕಲ್ಲಿಡೋಣ ಅಂತ ಕಲ್ಲು ಹುಡುಕ್ತಾ ಇರ್ತಾನೆ. ಕೊನೆಗೂ ಅವನ್ಗೆ ದೊಡ್ಡ ಸೈಜ್ ಒಂದು ಕಲ್ ಸಿಗುತ್ತೆ. ಆ ಕಲ್ನ ಎತ್ಕೊಂಡು ಅವನು ಆ ಟೈರ್ಗೆ ಇಡೋಣ ಅಂತ ಹೋಗ್ತಾ ಇರ್ತಾನೆ. ಅವನ್ ಏನಕ್ಕೆ ಆ ಕಲ್ನ ಎತ್ಕೊಂಡು ಆ ಟೈರ್ ಹತ್ರ ಇಡಕ್ ಹೋಗ್ತಾನೆ ಅಂತ ಅಂದ್ರೆ, ನಿಮ್ಮಲ್ಲೇ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಹಿಲ್ ಸ್ಟೇಷನ್ ಅಲ್ಲೆಲ್ಲ ಗಾಡಿ ಓಡಿಸುವಾಗ ಅದು ಗಾಡಿ ವಾಪಸ್ ಬಂದ್ಬಿಡುತ್ತೆ ಅನ್ನೋ ಭಯದಲ್ಲಿ ಕಲ್ನ ಇಡ್ತಾರೆ. ಕಲ್ಲು ಇಟ್ಟಿದ್ರೆ ಗಾಡಿ ಅಲ್ಲೇನಾದ್ರೂ ನಿಂತ್ಕೊಳುತ್ತೆ, ಆಮೇಲೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ತಿರ್ಗಾ ಗಾಡಿನ ಓಡಿಸ್ಕೊಂಡು ಹೋಗ್ಬೋದು ಅಂತ. ಅದೇ ಕಾರಣಕ್ಕೆ ಆ ವ್ಯಕ್ತಿ ಕೂಡ ಕಲ್ನ ಇಡಕ್ಕೆ ಹೋಗ್ತಾನೆ. ಆ ಟ್ರಕ್ ಅಲ್ಲಿ ಯಾರು ಇಲ್ದಿದ್ ಕಾರಣ ಮತ್ತೆ ಆ ಟ್ರಕ್ಕು ತುಂಬಾ ಗೂಡ್ಸ್ ತುಂಬಿದ ಕಾರಣ ಆ ಟ್ರಕ್ಕು ರಿವರ್ಸ್ ಬರ್ತಾ ಇರುತ್ತೆ. ರಿವರ್ಸ್ ಬರುವಾಗ ಆ ವ್ಯಕ್ತಿ ಇನ್ನೇನ್ ಕಲ್ಲಿಕ್ಬೇಕು ಅಷ್ಟರಲ್ಲಿ ಆ ಟ್ರಕ್ಕು ತುಂಬಾ ವೇಟ್ ಇದ್ದಿದ್ ಕಾರಣ ಆ ಟ್ರಕ್ಕು ಆ ಡ್ರೈವರ್ ಮೇಲೆ ಬಂದ್ಬಿಡುತ್ತೆ. ಆ ಟ್ರಕ್ಕು ಅವನ್ ಮೈ ಮೇಲೆ ಬಂದಿದ್ದ ಕಾರಣ ಅವನ್ ಮೂಳೆಗಳೆಲ್ಲ ಪುಡಿ ಆಗ್ಬಿಡುತ್ತೆ ಅಲ್ಲೇ. ಆ ಟ್ರಕ್ಕು ಕೂಡ ಹಂಗೆ ಹಿಂದೆ ಹೋಗ್ತಾ ಪಲ್ಟಿ ಎಲ್ಲ ಹೊಡ್ಕೊಂಡು ಮೂಲೆಯಲ್ಲೆಲ್ಲ ಒಂದ್ ಕಡೆ ಹೋಗಿ ಬಿದ್ದಿರುತ್ತೆ. ಆ ಡ್ರೈವರ್ ಸುಮಾರು 2-3 ದಿನ ಆದ್ರೂ ಕೂಡ ಅಲ್ಲೇ ಇರುತ್ತೆ. ಆ ಮಂಜು ಮತ್ತೆ ಆ ಚಳಿಗೆ ಬಾಡಿ ಫುಲ್ಲು ಫ್ರೀಸ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ರೋಡ್ ಎಲ್ಲ ಅವಾಗ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಹಿಲ್ ಸ್ಟೇಷನ್ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ಅಥವಾ ಈ ಚಳಿಗಾಲದಲ್ಲಿ ಅಥವಾ ಸ್ನೋ ಟೈಮಲ್ಲೆಲ್ಲ ನಿಮ್ಗೆ ಗೊತ್ತಿದ್ರೆ ರೋಡ್ ಎಲ್ಲ ಎಷ್ಟೊಂದ್ ಕಡೆ ನಾಶ ಆಗಿರುತ್ತೆ. ಆ ತರ ಆಗಿರುತ್ತೆ. ಯಾವಾಗ ರೋಡ್ ಎಲ್ಲ ಕ್ಲೀನ್ ಆಗುತ್ತೆ ಅವಾಗ ಬೇರೆ ಟ್ರಕ್ ಎಲ್ಲ ಬರುತ್ತಲ್ಲ, ಫಸ್ಟ್ ಅವ್ರಿಗೆ ಆ ಟ್ರಕ್ಕು ಸಿಗುತ್ತೆ. ಆ ಟ್ರಕ್ಕು ಒಂಥರ ಆಕ್ಸಿಡೆಂಟ್ ಆಗಿ ಲಜ್ಜಾ ಆಗೋದ್ರೆ ಹೇಗಿರುತ್ತೆ ಟ್ರಕ್ಕು, ಆ ತರ ಕಾಣಿಸುತ್ತೆ ಅವ್ರಿಗೆ. ಅದಾದ್ಮೇಲೆ ಆ ವ್ಯಕ್ತಿ ಬಾಡಿನ ಕೂಡ ನೋಡ್ತಾರೆ. ಅವರು ಆ ಬಾಡಿನ ನೋಡಿ ತುಂಬಾ ಶಾಕ್ ಆಗೋಗ್ತಾರೆ. ಅಲ್ಲಿರೋ ಒಬ್ರು ಇನ್ನೇನು ಮಾಡಕ್ಕಾಗದೆ ಅಲ್ಲೇ ಒಂದು ಮೂಲೆಯಲ್ಲಿ ಆ ವ್ಯಕ್ತಿನ ಊತಾಕಿ ಆ ವ್ಯಕ್ತಿ ನೆನ್ಪಲ್ಲೇ ಒಂದು ಗುಡಿ ಕೂಡ ಕಟ್ಟುತ್ತಾರೆ. ಎಷ್ಟೋ ಜನ ಹೇಳ್ತಾರೆ ಆಗ ಆ ವ್ಯಕ್ತಿ ಕಟ್ಟಿದ್ರಲ್ಲ ಗುಡಿ, ಅದೇ ಇವಾಗ ಈ ಘಾಟಾ ಲೂಪ್ಸ್ ಹತ್ರ ಹೋಗೋ ಬರೋರೆಲ್ಲ ನೀರು ಊಟ ಇಕ್ಬಿಟ್ಟು ಹೋಗೋದು ಅಂತ. ಆ ಸ್ಟೋರಿ ಕೇಳಕ್ಕೆ ತುಂಬಾ ಸ್ಯಾಡ್ ಆಗಿದೆ. ಯಾಕಂದ್ರೆ ಆ ವ್ಯಕ್ತಿಗೆ ಯಾರು ಹೆಲ್ಪ್ ಮಾಡದೆ ತುಂಬಾ ನರಳಿ ಸತ್ತಿದ್ದಾನೆ ಆ ವ್ಯಕ್ತಿ. ಎಷ್ಟೋ ಜನ ಹೇಳ್ತಾರೆ ಅದೇ ಕಾರಣ ಅಲ್ಲಿ ಎಷ್ಟೊಂದ್ ಜನಕ್ಕೆ ಆ
ಆತ್ಮಗಳು ಕಾಣಿಸೋದು, ಮತ್ತೆ ಯಾರೋ ಒಬ್ಬ ವ್ಯಕ್ತಿ ನೀರ್ ಕುಡಿಯೋಕೆ ಕೇಳ್ತಾ ಇರ್ತಾನಂತೆ. ಅದಕ್ಕೆ ಹೋಗೋ ಬರೋರೆಲ್ಲ ಆ ರೋಡಲ್ಲಿ ನೀರ್ನ ಇಟ್ಬಿಟ್ಟು ಹೋಗ್ತಾರೆ. ಏನಕ್ಕಂತ ಅಂದ್ರೆ ಅವರು ರೈಡು ಸೇಫ್ ಆಗಿರ್ಲಿ ಅಂತ. ಇನ್ನ ಎಷ್ಟೊಂದ್ ಜನ ಹೇಳ್ತಾರೆ ಆ ರೋಡಲ್ಲಿ ಯಾರು ನೀರು ಅದೆಲ್ಲ ಇಟ್ಟೆ ಹೋಗ್ತಾರೋ ಅವ್ರಿಗೆ ಆಕ್ಸಿಡೆಂಟ್ ಎಲ್ಲ ಆಗಿದೆ ಅಂತ. ಒಬ್ಬ ಬೈಕರ್ ಒಂದು ಸ್ಟೋರಿ ಹೇಳಿದಾನೆ. ಏನಂತ ಅಂದ್ರೆ ಅವನಿಗೂ ಕೂಡ ಯಾರೋ ಒಬ್ಬ ವ್ಯಕ್ತಿ ನೀರು ಕೇಳ್ತಾ ಇದ್ನಂತೆ. ನೀರು ಕೇಳಿದಾಗ ಆ ವ್ಯಕ್ತಿ ನೀರು ಕೊಟ್ಟರಂತೆ. ಆದರೆ ಅವರು ನೀರು ಕೊಟ್ಟಾಗ ಆ ನೀರು ಕೆಳಗಡೆ ಹೋಗ್ತಿತ್ತಂತೆ, ಅಂದರೆ ನೆಲಕ್ಕೆ ನೀರು ಬೀಳ್ತಿತ್ತಂತೆ. ಅವ್ರಿಗೆ ಫೀಲ್ ಆಯ್ತಂತೆ ಯಾರೋ ಒಂದು ವ್ಯಕ್ತಿ ಬಂದಿದ್ದು ಬಾಟಲ್ ಕೇಳಿದ್ದು, ಆ ಬಾಟಲ್ಗೆ ಇವ್ರು ನೀರು ಹಾಕಿದ್ದು ಎಲ್ಲ ಗ್ಯಾಪ್ನ ಇತ್ತಂತೆ. ಆದರೆ ಇವರು ನೀರು ಹಾಕುವಾಗ ಆ ನೀರು ಕೆಳಗಡೆ ಹೋಗ್ತಿತ್ತಂತೆ. ಈ ಥರ ಸ್ಟೋರೀಸ್ ಕೂಡ ಶೇರ್ ಮಾಡ್ತಾರೆ ಎಷ್ಟೊಂದು ಜನ ಬೈಕರ್ಸು. ನಿಮ್ಗೇನು ಅನಿಸುತ್ತೆ ಈ ಸ್ಟೋರಿ ಕೇಳಾದ್ಮೇಲೆ? ನಿಮ್ಗೇನಾದರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕನ್ಸುತ್ತಾ? ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಈ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.